ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ಆದ ನಂತರ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೇರ್ ಪ್ಯಾಕ್ ಹಾಕೊಳ್ಳೋಣ. ತುಂಬ ದಿನ ಆಗಿತ್ತು ಹೇರ್ ಪ್ಯಾಕ್ ಏನು ಹಾಕೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಬಾಳೆಹಣ್ಣು ಮೊಸರು ಆಮೇಲೆ ನಾಟಿ ದಾಸವಾಳ ಬರುತ್ತಲ್ವಾ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಹರ್ಬಲ್ ಹೇರ್ ಆಯಿಲ್ ನಾನು ಆಲ್ರೆಡಿ ಮನೇಲಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಸ್ವಲ್ಪ ಸೇರಿಸ್ಬಿಟ್ಟು ಇಲ್ಲಿ ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಪ್ಯಾಕ್ನ ನಾನು ನಿನ್ನೆ ನೈಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಯಿತಾ. ರೆಡಿ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೆ. ಬೆಳಗ್ಗೆ ಹೊತ್ತಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಮೊಸರು ದಾಸವಾಳ ಆಮೇಲೆ ಏನೋ ಬಾಳೆಹಣ್ಣು ಇದನ್ನು ಮೂರನ್ನು ಸೇರಿಸ್ಬಿಟ್ಟು ಹಿಂದಿನ ದಿನವೇ ನಾವು ಅದನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಡೇ ಅದನ್ನು ಬೆಳಿಗ್ಗೆ ಎದ್ದು ಕೂಡಲೇ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಸಾಕಾಗುತ್ತೆ. ಜಾಸ್ತಿ ಟೈಮ್ ಬಿಡಬಾರ್ದು. ಯಾವುದೇ ಪ್ಯಾಕ್ ಹಾಕಲಿ ನಾವು ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಟೈಮ್ ಬಿಡಲೇಬಾರ್ದು ತಲೆಯಲ್ಲಿ. ಸೊ ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಇಲ್ಲಿ ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂತಹ ಶ್ಯಾಂಪು ಸೋಪು ನಾನಿಲ್ಲಿ ಯೂಸ್ ಮಾಡ್ಕೊಂಡಿಲ್ಲ. ಬರೀ ಅಷ್ಟೇ ಸಾಕಾಗುತ್ತೆ. ಒಂದೊಳ್ಳೆ ಹೇರ್ ಪ್ಯಾಕ್ ಇದು ಕೂದಲಿಗೆ ಒಳ್ಳೆ ಶೈನಿಂಗ್ ಕೊಡುತ್ತೆ, ತುಂಬಾನೇ ಸ್ಮೂತ್ ಮಾಡುತ್ತೆ ಕೂದಲನ್ನು ಕೂಡ. ಈ ಹೇರ್ ಪ್ಯಾಕ್ ಹಾಕಿದ್ರೆ ಯಾವುದೇ ರೀತಿಯಾದಂತಹ ಕಂಡೀಷನರ್ ಎಲ್ಲ ಯೂಸ್ ಮಾಡಬೇಕಾದಂತಹ ನೆಸೆಸಿಟಿ ಇರಲ್ಲ. ಬರೀ ಇದರಲ್ಲೇ ಎಲ್ಲಾನು ಇರುತ್ತೆ. ತುಂಬಾನೇ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಕೂದಲು. ಹಾಗೆ ಸಿಂಪಲ್ ಆಗಿ ಹೊಸ್ತಿಲಿಗೆ ಅರಿಶಿನ ಕುಂಕುಮದಿಂದ ರಂಗೋಲಿ ಹಾಕ್ಬಿಟ್ಟು ಇವಾಗ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ನಿಮ್ಮಲ್ಲೊಂದು ವಿಷಯ ಹೇಳಬೇಕು ಅಂತ ಅನ್ಕೋತಾ ಇದ್ದೆ. ಏನಂತಂದರೆ ಇವಾಗ ತುಂಬ ಜನ ವೀಡಿಯೋಸ್ ಎಲ್ಲ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ, ತುಂಬ ಖುಷಿ ಆಗ್ತಾ ಇದೆ ನನಗೆ. ಹಾಗೆ ಇನ್ನೊಂದು ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಏನಂತ ಹೇಳಿದರೆ ನಿಮ್ಮ ಒಂದು ಅನಿಸಿಕೆಗಳನ್ನು ನನಗೆ ತಿಳಿಸಿ ಆಯಿತಾ. ನಾನು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ತುಂಬ ವೆಯ್ಟ್ ಮಾಡ್ತೀನಿ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಯಾರು ಕಮೆಂಟ್ ಮಾಡಿದ್ರು ಕೂಡ ಆ ಕ್ಷಣ ನಾನು ನೋಡಿದ ಕೂಡಲೇ ವಾಪಸ್ ಅವರಿಗೆ ರಿಪ್ಲೈ ಮಾಡ್ತೀನಿ. ನನಗೆ ತುಂಬ ಖುಷಿ ಕಮೆಂಟ್ಗೆ ಆನ್ಸರ್ ಮಾಡೋದಂತ ಹೇಳಿದರೆ. ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಇಲ್ಲ ಅಂತ ಹೇಳಿದರೆ ಯಾವ ಥರ ವೀಡಿಯೋಸ್ ಬೇಕು, ಯಾವುದ್ರ ಬಗ್ಗೆ ಆದರೂ ಡೌಟ್ ಇದ್ದರೆ ಅದನ್ನೆಲ್ಲ ನನ್ನಲ್ಲಿ ಕೇಳ್ಬೋದು. ನಾನು ಖಂಡಿತವಾಗ್ಲೂ ನಿಮಗೆ ಆನ್ಸರ್ ಮಾಡ್ತೀನಿ ಸಾಧ್ಯ ಆದಷ್ಟು ಮಟ್ಟಿಗೆ. ಆದರೆ ಒಂದೇ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲರೂ ಕೂಡ ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳು ನನಗೆ ಅಂದರೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನನಗೆ ಕೂಡ ಒಂದು ಎನ್ಕರೇಜ್ ಮಾಡಿದಾಗತ್ತೆ, ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕಿದಾಗತ್ತೆ. ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಆಗಿ ಯಾವಾಗಲೂ ಇದ್ದ ರೂಟಿನನ್ನೇ ತೋರಿಸ್ತಾ ಇರ್ತೀನಿ, ಏನು ವಿಷಯಗಳೇ ಇರಲ್ಲ ನಿಮ್ಮಲ್ಲಿ ಮಾತಾಡುವಂಥದ್ದು. ತುಂಬ ಜನ ಯೂಟ್ಯೂಬರ್ಸ್ ಅಂದರೆ ಅವರವರ ಒಂದು ವ್ಯೂವರ್ಸ್ನ ಕಮೆಂಟ್ಸ್ಗೆಲ್ಲ ಆನ್ಸರ್ ಮಾಡ್ತಾ ಇರ್ತಾರೆ. ಅಂದರೆ ಏನು ಹೇಳ್ತಾರೆ ಅದರ ಬಗ್ಗೆ ಕ್ವಶನ್ ಕೇಳ್ತಾರೆ, ಅದರ ಬಗ್ಗೆ ಆನ್ಸರ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಇರುತ್ತೆ. ಬಟ್ ನನಗೆ ತುಂಬ ಕಡಿಮೆ ಕಮೆಂಟ್ಗಳು ಬರೋದ್ರಿಂದ ಒಂದು ವಿಡಿಯೋ ಮಾಡಬೇಕಿದ್ರೆ ಅನಿಸುತ್ತೆ ಏನು ವಿಷಯನೇ ಇಲ್ಲ ಅಲ್ವಾ, ಏನಂತ ವಿಡಿಯೋ ಮಾಡಲಿ, ಯಾವುದ್ರ ಬಗ್ಗೆ ಮಾತಾಡಲಿ ಅಂತ ಅನಿಸುತ್ತೆ. ಸೊ ಅದೊಂದು ಅಂದರೆ ಇನ್ನೊಂದು ಏನಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದರೆ. ಮನೆಯವರೇ ಯಾರೋ ಬಂದು ನನ್ನಲ್ಲಿ ಮಾತಾಡಿದ ಥರ ಫೀಲ್ ಆಗುತ್ತೆ. ನನಗೆ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇರತ್ತಲ್ವ. ನಾನು ವೀಡಿಯೋಸ್ಗೆ ಕಮೆಂಟ್ ಮಾಡಿದರೆ ನಿಮ್ಮ ಮಾತುಗಳ ಮೂಲಕ ಅದನ್ನು ನನಗೆ ತಿಳಿಸಿದರೆ ನನಗೆ ಕೂಡ ತುಂಬ ಖುಷಿ ಆಗುತ್ತೆ. ನಾನು ಇನ್ನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮಾಡ್ಬೋದು. ಸೊ ಇದೊಂದು ಹೇಳಬೇಕಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಹಾಗೆ ಇವತ್ತು ಬಂಗುಡೆ ಮೀನು ತೊಗೊಂಡಿದ್ದೆ. ಅನ್ನಕ್ಕಿಟ್ಟು ಬಂಗುಡೆ ಮೀನನ್ನು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಸಾರು ಮಾಡಿಕೊಂಡೆ, ಸ್ವಲ್ಪ ಫ್ರೈಗೆ ಅಂತ ಎತ್ತಿಟ್ಟಿದ್ದೀನಿ. ನೈಟ್ ಫ್ರೈ ಮಾಡೋಣ ಅಂತೇಳಿ. ಇದೊಂದು ಪೈನಾಪಲ್ ಹಣ್ಣಿತ್ತು, ಮನೆಯಲ್ಲೇ ಆಗಿರುವಂಥದ್ದಿದ್ದು. ಸೊ ಹಾಗಾಗಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿತ್ತು ಬಟ್ ತುಂಬ ಸ್ವೀಟ್ ಇತ್ತು ಆಯಿತಾ. ನಾನು ಈ ಥರ ಸಿಪ್ಪೆ ಎಲ್ಲ ತೆಗೆದು ಕೊಟ್ಟರೆ ನನ್ನ ಮಗಳು ಅದನ್ನು ನೀಟಾಗಿ ಕಟ್ ಮಾಡ್ತಾಳೆ. ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ಅದನ್ನು ತಿಂತೀವಿ. ತುಂಬ ಸ್ವೀಟ್ ಆಗಿತ್ತು, ಮನೆಯಲ್ಲೇ ಆದದ್ದಲ್ವ, ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಎಲ್ಲ ಇದಕ್ಕೆ ಸ್ಪ್ರೇ ಮಾಡಿಲ್ಲ. ತುಂಬ ನ್ಯಾಚುರಲ್ ಆಗಿರುತ್ತೆ ಮನೇಲಿ ಆದಂತಹ ಒಂದು ಪೈನಾಪಲ್ ಹಣ್ಣು. ಚಿಕ್ಕದಾಗಿದ್ದರಿಂದ ಒಂದು 5ರಿಂದ 6 ಪೀಸ್ ಆಯ್ತು ಅಷ್ಟೇನೆ. ಆಕಾಶ ತುಂಬ ಮಳೆ ಮೋಡ ಇದ್ದಾಗ ನಮ್ಮ ಬಾಗ್ಲಲ್ಲಿ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇದ್ರೆ ಈ ಥರ ವ್ಯೂ ನೋಡೋದಕ್ಕೆ ಸಿಗತ್ತೆ. ಎಷ್ಟೊಂದು ಸುಂದರವಾಗಿದೆ ಅಲ್ವಾ. ಇದನ್ನು ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಪ್ರತಿ ಸಲ ಮಳೆ ಬಂದಾಗ ಕೂಡ ನಮ್ಮ ಮನೆ ಎದುರುಗಡೆ ಈ ಥರ ವ್ಯೂ ಸಿಗತ್ತೆ. ಇದೊಂದು ತುಂಬ ಖುಷಿಯ ವಿಚಾರ. ನನಗಂತೂ ಈ ಮಳೆಗಾಲ ಅಂತ ಹೇಳಿದರೆ ತುಂಬ ಇಷ್ಟ. ಅದರಲ್ಲೂ ಈ ಥರ ಮೋಡ ಇದ್ದಾಗ ಆ ಒಂದು ದೃಶ್ಯನ ನೋಡೋದೇ ತುಂಬಾ ಚಂದ. ಹಾಗೆ ಪೇಂಟ್ ಸ್ವಲ್ಪ ತರಿಸಿ ಇಟ್ಕೊಂಡಿದ್ದೀವಿ. 2 ಬೆಡ್ರೂಮ್ಗೆ ಆಮೇಲೆ ಸ್ವಲ್ಪ ಹಾಲ್ಗೆ ಕೊಡೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿಟ್ಟಿದ್ದೀವಿ. 1 ವಾರ ಆಯಿತು, ಇನ್ನೂ ಕೂಡ ಪೇಂಟ್ನವರು ಬಂದಿಲ್ಲ. ಲಾಸ್ಟ್ ಇಯರ್ ನಾವು ಸ್ವಲ್ಪ ಡಾರ್ಕ್ ಇತ್ತು, ಅಂದರೆ ಇಲ್ಲಿ ಕಾಣ್ತಾ ಇರ್ಬೋದು ಗಡಿಯಾರ ಇಟ್ಕೊಂಡಿದ್ದೀವಲ್ವ, ಆ ಒಂದು ವಾಲ್ ತುಂಬಾ ಡಾರ್ಕ್ ಇತ್ತು. ಸೊ ಅದನ್ನು ಸ್ವಲ್ಪ ಲೈಟ್ ಮಾಡೋಣ ಅಂತ ಅಂದ್ಬಿಟ್ಟು ವೈಟ್ ಕಲರ್ ಪೇಂಟ್ ಕೊಡೋಣ ಅಂತೇಳಿ ಒಬ್ಬರನ್ನ ಕರ್ಕೊಂಡು ಬಂದು ಪೇಂಟ್ ತರಿಸಿ ಕೊಡಿಸಿದ್ವಿ. ಬಟ್ ಅವ್ರು ಏನು ಮಾಡಿದ್ರು ಅಂತ ಹೇಳಿದರೆ ಬರೀ ಪ್ರೈಮರ್ ಮಾತ್ರ ಕೊಟ್ಟರು ಆಯಿತಾ, ಪೇಂಟ್ ಕೊಟ್ಟಿಲ್ಲ. ಸೊ ನಮಗೆ ಕೂಡ ಅದರ ಐಡಿಯಾ ಇಲ್ಲ, ಏನೇನೋ ಕೊಟ್ಟು ಹೋದರು. ಅದಷ್ಟೊಂದು ಕ್ಲಿಯರ್ ಆಗಿ ಬಂದಿರಲಿಲ್ಲ. ನಂತರ ತುಂಬ ದಿನದಿಂದ ಅನ್ಕೋತಾ
ಇದ್ದೆ, ಪೇಂಟ್ ಮಾಡಿಸ್ಬೇಕು ಸ್ವಲ್ಪ ಒಳಗಡೆ ಅಂತ ಅಂದ್ಬಿಟ್ಟು. ಹಾಗಾಗಿ ಬಂದಿಲ್ಲ, ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದಾಗ ಹೇಳ್ತೀನಿ, ಪೇಂಟ್ ಮಾಡಿದಾಗ ತೋರಿಸ್ತೀನಿ. ಇವಾಗ ಸಂಜೆ ಟೈಮಿಲ್ಲಿ ಆದ್ವಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಶಾವಿಗೆ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದಾಳೆ. ಟೇಸ್ಟ್ ಹೇಗಿದೆ ಅಂತ ನೋಡುವ. ಇದಕ್ಕೆ ಏನು ಕರ್ಡ್ ಇದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು, ಬಟ್ ಕರ್ಡ್ ಇಲ್ಲ. ಪ್ಲೇನ್ ಆಗಿ ಟೊಮೆಟೊ, ಈರುಳ್ಳಿ, ಆಮೇಲೆ ಪ್ಲೇನ್ ಸೇಮೆ ಬರುತ್ತಲ್ವಾ, ಬೇಕರಿಯಲ್ಲಿ ಸಿಗುತ್ತೆ ನೋಡಿ ಅದು, ಉಪ್ಪು ಇಷ್ಟೇ. ಚಾಟ್ ಮಸಾಲ ಹಾಕಿಲ್ವನಾ? ಚಾಟ್ ಮಸಾಲೆ ಯಾಕೆ ಹಾಕಿಲ್ಲ? ಮಾಡ್ತೋಯ್ತು. ಸ್ವೀಟ್ ಹೇಗೆ ಹಾಕಿದ್ಯಾ? ಚೆನ್ನಾಗಿದೆ. ಚಾಟ್ ಮಸಾಲ ಸ್ವಲ್ಪ ಮಿಕ್ಸ್ ಮಾಡು. ಇದೊಂದು ಚಿಕ್ಕು ಗಿಡ ನೋಡಿ. ಇದು ಯಾವಾಗ ನೆಟ್ಟದಂತ ಹೇಳಿದರೆ ಜನವರಿ 1 ತಾರೀಕಿಗೆ ನಾವು ನೆಟ್ಟಿದ್ದೀವಿ ಆಯಿತಾ. ಅಮ್ಮನ ಮನೆಯಿಂದ ಬರಬೇಕಿದ್ರೆ ತೊಗೊಂಬಂದು ನೆಟ್ಟಿರುವಂಥದ್ದು. ಆವಾಗ ನರ್ಸರಿಯಿಂದ ತರಬೇಕಿದ್ರೇ ಇದೊಂದು ಚಿಕ್ಕು ಅದರಲ್ಲಿತ್ತು, ಕಾಯಿ ಇದೆ ಇವಾಗ ಕೂಡ, ಬಟ್ ಸ್ವಲ್ಪ ಸಂದಿತ್ತು ಆಯಿತಾ. ಇದಕ್ಕಿಂತ ಸೈಜ್ ಸ್ವಲ್ಪ ಸಂದಿತ್ತು. ಇವಾಗ ಇಷ್ಟು ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5 ತಿಂಗಳಾಯಿತು. 5 ತಿಂಗಳಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ, ಬಿಟ್ಟರೆ ಇನ್ನೂ ಕೂಡ ಹಣ್ಣಾಗಿಲ್ಲ ಇದು. ಇನ್ನು ಚಿಕ್ಕ ಚಿಕ್ಕ ಮಿಡಿಗಳೆಲ್ಲ ಇದೆ ನೋಡಿ, ಇದರಲ್ಲಿ ಚಿಕ್ಕ ಚಿಕ್ಕ ಮಿಡಿ ಎಲ್ಲ ಇದೆ. ಯಾವಾಗ ಹಣ್ಣಾಗತ್ತೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಸ್ಲೋ ಅಂತ ಅನ್ನಿಸ್ತಾ ಉಂಟು ನನಗಿದು ದೊಡ್ಡದಾಗೋದು. 5 ತಿಂಗಳಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳಿದರೆ ನಂಬೋದಕ್ಕೆ ಆಗ್ತಾ ಇಲ್ಲ ನನಗೆ. ಅದಕ್ಕೆ ನಾನು ಹಸ್ಬೆಂಡ್ ಹತ್ರ ಮೊನ್ನೆ ಹೇಳ್ತಾ ಇದ್ದೆ, ಏನಂತ ಹೇಳಿದರೆ ಎಲ್ಲಿಯಾದರೂ ಪ್ಲಾಸ್ಟಿಕ್ ಇದ್ದದ್ರಲ್ಲಿ ಏನು ಸಿಕ್ಸಿದಾರ ಅಂತ ನೋಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಅಷ್ಟಂದರೆ 5 ತಿಂಗಳಲ್ಲಿ ಇಷ್ಟು ಇವಾಗ ಹಣ್ಣಾಗಿ ಹೋಗಬೇಕಿತ್ತು ಅದು, ಬಟ್ ಹಣ್ಣಾಗಿಲ್ಲ. ಬಟ್ ಗಿಡ ಮಾತ್ರ ಚೆನ್ನಾಗಿದೆ. ಇನ್ನೊಂದು ಅಲ್ಲಿ ಇದೆ, ಅದು ಕೂಡ ಅಷ್ಟೊಂದು ಗಿಡ ಅಷ್ಟೊಂದು ಬೆಳೆದು ಬಂದಿಲ್ಲ. ಇವಾಗ ಸ್ವಲ್ಪ ಲೈಟಲ್ಲಿ ಸ್ವಲ್ಪ ದೊಡ್ಡದಾಗ್ತಾ ಇದೆ ಅಷ್ಟೇ. ಈ ವರ್ಷದಲ್ಲಿ ರಂಬುಟಾನ್ ಹಣ್ಣು 2 ಹಣ್ಣಾಗಿದೆ. ಒಂದು ಮೊನ್ನೆ ಕೊಯ್ದಿದ್ರು, ಇನ್ನು ಇವತ್ತೊಂದು ಲೈಟಲ್ಲಿ ಹಣ್ಣಾಗಿದೆ ನೋಡಿ. ಇನ್ನೂ ಸ್ವಲ್ಪ ಹಣ್ಣಾಗಬೇಕಿದು. ತೆಗೆಯೋದಾ ಇರಲಿಯಾ? ಹಾಂ ಸರಿ, ಹಣ್ಣಾಗಿಲ್ಲ ಇನ್ನು ಕೂಡ ತುಂಬ ಇದೆ ಆಯಿತಾ. ಈ ವರ್ಷ ಮಾತ್ರ ತುಂಬ ಇದೆ. ಸ್ವಲ್ಪ ಚಿಕ್ಕ ಚಿಕ್ಕದಿದೆ ಮಾತ್ರ. ಒಂದು ತಿಂಗಳು ಬೇಕು ಅಂತ ಅನ್ಕೋತೀನಿ ಸ್ವಲ್ಪ ದೊಡ್ಡದಾಗೋದಕ್ಕೆ. ಒಂದೇ ಸಿಕ್ಕಿದ್ದು, ಅದನ್ನು ಅವಳು ತಿಂದಳು. ಮೊನ್ನೆ ನನ್ನ ಹಸ್ಬೆಂಡ್ಗೆ ಯಾರೋ ಕೊಟ್ಟಿದ್ರಂತೆ, ಇವತ್ತು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲೇ ನಮ್ಮ ಅಂದರೆ ವರ್ಕ್ಶಾಪ್ ಹತ್ರ ತೋಟ ಇದೆ, ರಂಬುಟಾನ್ ಅದರದ್ದೇ ತೋಟ ಇದೆ ಅಂತೆ. ಸೊ ಅವರು 1 kg ಅಷ್ಟು ತೊಗೊಂಬಂದು ಕೊಟ್ಟಿದ್ದರು. ಇವತ್ತು ವಾಪಸ್ ತರ್ತೀನಿ ಅಂತ ಹೇಳಿದಾರಂತೆ, ಗೊತ್ತಿಲ್ಲ. ಅದು ಮಾತ್ರ ದೊಡ್ಡದಿತ್ತು ಆಯಿತಾ, ತುಂಬ ಚೆನ್ನಾಗಿತ್ತು. ಇವತ್ತು ಅಂದರೆ ತೋರಿಸ್ತೀನಿ, ತುಂಬ ಚೆನ್ನಾಗಿತ್ತು. ಫ್ರೀಯಾಗಿ ಕೊಟ್ಟಿರುವಂಥದ್ದು. ಹೊರಗಡೆಯಿಂದ ತೊಗೋಬೇಕಿದ್ರೆ ತುಂಬ ಕಾಸ್ಟ್ಲಿ, 300-400 ಏನೋ ಇದೆ. ಮನೆಯಲ್ಲಿ ಆದರೆ ಎಷ್ಟು ಚೆಂದ ಅಲ್ವಾ. ಕಾಯಿ ಎಲ್ಲ ಇದೆ ನೋಡಿ, ತುಂಬ ಇದೆ. ಚಿಕ್ಕದಿದೆ ಮಾತ್ರ, ದೊಡ್ಡದಾಗಬೇಕಷ್ಟೇ ಇನ್ನೂ. ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ. ಇಲ್ಲೆಲ್ಲ ಇದೆ ನೋಡಿ. ಇನ್ನು ಇದು ಹೂವು ನೋಡಿ, ಈ ಥರ ಇರುತ್ತೆ. ಇದರಲ್ಲಿ ಇನ್ನು ಆಗಬೇಕಷ್ಟೇ. ಇದು ಮಳೆಗಾಲದಲ್ಲಿ ಸ್ವಲ್ಪ 1-2 ತಿಂಗಳು ಬಿಟ್ಟು, 2-3 ತಿಂಗಳು ಬಿಟ್ಟು ನಂತರ ತೆಗೆಯೋದಕ್ಕೆ ಸಿಗುತ್ತೆ. ಚಿಕ್ಕ ಚಿಕ್ಕದಿರುತ್ತೆ ಈ ಥರ. ಇದೊಂದೆರಡು ಹೂವಿನ ಗಿಡ ನಾನು ನಮ್ಮ ಅಮ್ಮನ ಮನೆಯಿಂದ ಅಂದರೆ ನನ್ನ ಅತ್ತೆ ಕೊಟ್ಟಿರುವಂಥದ್ದು. ಚಿಕ್ಕ ಚಿಕ್ಕ ಗಿಡ ಕೊಟ್ಟಿದ್ರು ಆಯಿತಾ. ಇದೊಂಥರ 2 ಕೂಡ ಕ್ರೋಟನೇ. ಅದು ಚಿಕ್ಕ ಗಿಡ ತಂದು ನೆಟ್ಟಿದ್ದೆ ನಾನು. ಸೊ ಇವಾಗ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ. ನಾನು ಮೊನ್ನೆ ಫೋಟೋ ತೆಗೆದು ಅತ್ತೆ ಕಳಿಸಿದ್ದೆ. ಅತ್ತೆ ಹೇಳಿದರು ತುಂಬ ಚೆನ್ನಾಗಿ ಬಂದಿದೆ ಗಿಡ ಅಂತ ಅಂದ್ಬಿಟ್ಟು. ಬುಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಲ್ಪ ನೆರಳಲ್ಲಿ ಇಟ್ಕೊಂಡಿದ್ದೀನಿ, ಬಿಸಿಲು ಬಿದ್ದರೆ ಇದು ಸತ್ತೋಗತ್ತೆ ಈ ಗಿಡ. ಇದು ಕೂಡ ಅಷ್ಟೇ. ಇದು ನೋಡೋದಕ್ಕೆ ಒಂದೇ ಥರ ಇದೆ, ಬಟ್ ಇದು ಗ್ರೀನಲ್ಲಿದೆ, ಇದು ಸ್ವಲ್ಪ ಮಿಕ್ಸ್ ಇದೆ. ಗ್ರೀನ್ಗೆ ಈ ಥರ ಏನೋ ಮರೂನ್ ಕಲರ್ ಮಿಕ್ಸ್ ಇದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ತುಂಬಾ ಸುಂದರವಾಗಿ ಕಾಣಿಸುತ್ತೆ ನೋಡಿ. ಮನೆ ಎದುರುಗಡೆ ಇಡಬೇಕು. ಇನ್ನು ಮಳೆಗಾಲದಲ್ಲಿ ಮನೆ ಎದುರುಗಡೆ ತೊಗೊಂಡೋಗಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಹಾಗೆ ಇದು ಮನಿ ಪ್ಲಾಂಟ್ ನೋಡಿ ರೀಸೆಂಟಾಗಿ ನೆಟ್ಟಿರುವಂಥದ್ದು. ಇದನ್ನು ಯಾಕೆ ಕವರ್ ಮಾಡಿದ್ದೀನಿ ಅಂತ ಹೇಳಿದರೆ, ಮನೆ ಹತ್ತಿರದಲ್ಲಿ ಕೋಳಿ ಇದೆ ಬೇರೆ ಮನೆಯಲ್ಲಿ. ಸೊ ಆ ಮನೆಯಿಂದ ಬಂದು ಎಲ್ಲವನ್ನ ಕೂಡ ತಿನ್ನತ್ತೆ ಆಯಿತಾ. ನಮ್ಮ ಮನೆಗೆ ಬರ್ತಾ ಇರುತ್ತೆ ಅದು. ಅದಕ್ಕೆ ಬಸಳೆ ಅಂತ ಕಾಣತ್ತೆ ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ ಏನಂತ ಅಂದ್ಬಿಟ್ಟು. ಬಟ್ ತುದಿ ಕಂಡ್ರು ಸಾಕು ಕಟ್ ಮಾಡಿಬಿಡತ್ತೆ. ಸೊ ಹಾಗಾಗಿ ನೀರು ಹಾಕಿದ ಕೂಡಲೇ ಈ ಥರ ಕವರ್ ಮಾಡ್ತೀನಿ. ಅವಾಗ ಅದಕ್ಕೆ ತಿನ್ನೋದಕ್ಕೆ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಗಿಡಗಳು ಹಾಳಾದಾಗ ತುಂಬಾ ಬೇಜಾರಾಗುತ್ತೆ. ನೆಟ್ಟಿರುವಂಥ ಗಿಡಗಳು ಏನಾದರೂ ಕಾರಣದಿಂದ ಹಾಳಾಗತ್ತೆ ಅಂತ ಅಂದಾಗ ತುಂಬ ಬೇಜಾರಾಗುತ್ತೆ ನನಗೆ. ಸೊ ತುಂಬ ಪ್ರೊಟೆಕ್ಟ್ ಮಾಡ್ತೀನಿ ನಾನು ಗಿಡಗಳನ್ನು, ಏನೋ ಹಾಳಾಗದೆ ಇರೋ ಥರ. ಹಾಗೆ ಆದ್ವಿ ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾಳೆ. ಅವಳ ಅಪ್ಪನ ಹತ್ರ ಹೇಳಿಬಿಟ್ಟು ಐಸ್ ಕ್ರೀಮ್ ತರಿಸ್ಕೊಂಡು ಮಿಲ್ಕ್ ಶೇಕ್ ಮಾಡಿ ಅದರ ಮೇಲ್ಗಡೆ ಐಸ್ ಕ್ರೀಮ್ ಮಾಡಿ ಏನೇನೋ ಮಾಡ್ತಾ ಇದ್ದಾಳೆ. ಇದರ ರೆಸಿಪಿನ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಹಾಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾಳೆ ಈ ಥರ ಮಿಲ್ಕ್ ಶೇಕ್ ಮಾಡೋದೆಲ್ಲ. ಅವಳು ಏನಾದರೂ ಕ್ರಿಯೇಟಿವ್ ಆಗಿ ಅಡುಗೆಗಳನ್ನು ಮಾಡ್ತಾ ಇರ್ತಾಳೆ. ಹಾಗೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಶಿಯಾ ಆಮೇಲೆ ರಿಶ್ವಿ ಬಂದಿದ್ದಾರೆ. ಬೆಳಿಗ್ಗೆ ಎದ್ದು ತಿಂಡಿ ತಿಂದ್ಬಿಟ್ಟು ತಲೆ ಎಲ್ಲ ನೀಟಾಗಿ ಬಾಚ್ಬಿಟ್ಟು ನಮ್ಮ ಮನೆಗೆ ಬಂದಿರುವಂಥದ್ದು. ಸ್ವಲ್ಪ ಹೊತ್ತು ನಮ್ಮ ಮನೆಯಲ್ಲಿ ಆಟ ಆಡಿ ಹೋಗ್ತಾರೆ. ಇಲ್ಲಿ ಆದ್ವಿ ನೈಲ್ ಪಾಲಿಶ್ ಆಗ್ತಾ ಇದ್ದಾಳೆ. ನೈಲ್ಸ್ ಎಲ್ಲ ಕಟ್ ಮಾಡಿ ರಿಶ್ವಿದ್ದು ಹಾಗೆ ನೈಲ್ ಪಾಲಿಶ್ ಆಗ್ತಾ ಇದ್ದಾಳೆ ಇಬ್ರಿಗೂ. ಕೈಕೊಂದು ಕಲರ್ ಅವೇ. ಓ ಕಲರ್ ಒಂದು ಒಂದು ಕಲರ್ రెడ్ మరూన్ కలర్ కార్గవ్ పడగానే మరూన్ కలర్ పడగానే కరిచిన కైకో పాడిని గ్రీన్ కలర్ షోక్తో చూడు ఇష్ట అండి రిష్వి అంటే షియా బ్లూ కలర్ షోక్ ఉండే సూపరే ఇంచుతులే ಸೂಪರೇ ಇಷ್ಟ ಅಂడి ಅಲ್ವಾ. ನೈಲ್ ಪಾಲಿಶ್ ಅಂತ ಹೇಳಿದರೆ ತುಂಬ ಖುಷಿ, ತುಂಬ ಇಷ್ಟ ಅಲ್ವಾ. ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ನೈಲ್ ಪಾಲಿಶ್ ಹಾಕೋದಂತ ಹೇಳಿದರೆ ಆಯಿತು, ತುಂಬ ಖುಷಿ ಪಡ್ತಾರೆ ಮಕ್ಕಳು. ನಾವು ಸಣ್ಣವ್ರು ಇರಬೇಕಿದ್ರು ಕೂಡ ಅಷ್ಟೇ. ఇర్తూలే నేను పాడవయ్యాను యూట్యూబ్లో టీవీ ఇಡ್ತೂಲೆ ಇದು ತೂಪರೇನ ಲಾಗ್ನ ಏತು ತೂತಾರೆ ಒಂದೊಂದು ಲಾಗ್ನು 5 times 10 times ತೂಪಾರ ಅದೇ ಈ ಲಾಗ್ ಪಾಡುವೆ ಎಲ್ಲ ಪಾಡುವೆ ಎಲ್ಲ ತೂಲೆ ಎಲ್ಲ ನೈಟ್ ತೂಲೆವೇ ಎನ್ನ ಮಾತ್ರ ಪಾಡ್ಜಿ ನಿನ್ನೆಲ್ಲ ಪಾಡುವೆ ಅವ ರಿಶ್ವಕ್ಕನ ರಿಷಕ್ಕನೆಲ್ಲ ಪಾಡ್ಗನೆ ರಿಷು ತೂಪರೆನೆಲ್ಲ ಆಗ ಟಿವಿಡು ತೂಪರೆ ಮಕ್ಕಳ ಜೊತೆ ಮಾತಾಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬೆಳಿಗ್ಗೆನೆ ಬಂದಿದ್ರಲ್ವ ಮಕ್ಕಳು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಹಾಗೆ ಆದ್ವಿ ಕೂಡ ನೇಲ್ ಪಾಲಿಶ್ ನೀಟಾಗಿ ಹಚ್ಚಿದ್ಲು, ಅದನ್ನು ಹಿಡ್ಕೊಂಡು ಕೂತಿದ್ದಾರೆ. ಶಿಯಾ ಅಂತೂ ಅದನ್ನು ನೀಟಾಗಿ ಇಡೋದಕ್ಕೆ ಬಿಡ್ತಾ ಇಲ್ಲ. ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಕೈ ತಾಗಿಸ್ಕೊಂಡು ತಲೆ ಬಚ್ಕೊಂಡು ಏನಾದರೂ ಮಾಡಿ ಅದನ್ನು ಹಾಳು ಮಾಡಿ ಹಾಕ್ತಾಳೆ. ರಿಶ್ವಿ ಆದ್ರೆ ದೊಡ್ಡದಿದ್ದಾಳಲ್ಲ, ತುಂಬ ಚಂದ ಅವಳು ನೀಟಾಗಿ ಮೇಂಟೈನ್ ಮಾಡ್ತಾಳೆ. ಶಿಯಾಲಿಗೆ ಅದು ಮರ್ತೋಗುತ್ತೆ ನೇಲ್ ಪಾಲಿಶ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಏನಾದರೂ ಕಿತಾಪತಿ ಮಾಡಿಬಿಟ್ಟು ಅದನ್ನೆಲ್ಲ ಹಾಳು ಮಾಡಿ ಹಾಕ್ತಾಳೆ. ಸಣ್ಣ ಮಗು ಅಲ್ವಾ, ಇದೇ ಥರ ಇರ್ತಾರೆ ಚಿಕ್ಕ ಮಕ್ಕಳು. ಸ್ವಲ್ಪ ದೊಡ್ಡದಾದಾಗ ಅದರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ನೇಲ್ ಪಾಲಿಶ್ ಹಾಕಿದ್ದಾರೆ ಹಾಳಾಗತ್ತೆ ಅಂತ ಅಂದ್ಬಿಟ್ಟು. ಸಣ್ಣ ಮಕ್ಕಳ ಕಾನ್ಸಂಟ್ರೇಷನ್ ಎಲ್ಲೆಲ್ಲಿ ಹೋಗುತ್ತೆ, ಸೊ ಈ ಥರ ಆಗತ್ತೆ. ಹಾಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ಇವತ್ತು ಬೆಳಿಗ್ಗೆಯಿಂದ ಚಂದ ವಿಡಿಯೋ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಬಟ್ ಎನರ್ಜಿನೇ ಸಾಕಾಗ್ತಾ ಇರಲಿಲ್ಲ, ಫುಲ್ ಎನರ್ಜಿ ಲಾಸ್ ಆಗಿತ್ತು. ಕೆಲಸ ಮಾಡೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಆದರೂ ಕೆಲಸ ಮಾಡಲೇಬೇಕಲ್ವ, ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಅಡುಗೆ ಕೆಲಸನ ಮಾಡೋಣ ಅಂತ ಬಂದಿದ್ದೀನಿ. ಸಿಂಪಲ್ಲಾಗಿ ಬೆಂಡೆಕಾಯಿ ಮಸಾಲ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ನಾವು ಇವಾಗ ಮಸಾಲೆ ಎಲ್ಲ ರುಬ್ಬಿಟ್ಟು ಮಾಡ್ತೀವಲ್ವ, ಸಾಂಬಾರು ಥರ, ಅದು ಅಷ್ಟೊಂದು ಚೆನ್ನಾಗಾಗಲ್ಲ. ಈ ಥರ ಮಸಾಲ ಮಾಡಿದರೆ ಚೆನ್ನಾಗಿರುತ್ತೆ.
ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಒಂದೆರಡು ಟೊಮೆಟೊ ಹಣ್ಣನ್ನು ಹಾಕಿಬಿಟ್ಟು ಒಟ್ಟಿಗೆ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇದೊಂಥರ ಚೆನ್ನಾಗಿರುತ್ತೆ ಆಯಿತಾ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಸಿಂಪಲ್ ಆಗಿ ಮಾಡುವಂಥದ್ದು. ಹಾಗೆ ಒಂದು ಬಾಣಲೆಗೆ ಎಣ್ಣೆ ಇಟ್ಕೊಂಡು ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ ಕೂಡಲೇ ಇಲ್ಲಿ ರುಬ್ಬಿಟ್ಟಂತಹ ಟೊಮೆಟೊ ಪೇಸ್ಟ್ ಏನಿದೆ ನೋಡಿ ಅದನ್ನು ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಚಕ್ಕೆ ಲವಂಗ ರುಬ್ಬೇಕಿದ್ರೆ ಹಾಕಬೇಕು ಅಂತ ಇಲ್ಲ, ಗರಂ ಮಸಾಲ ಪೌಡ್ರ್ ಇದ್ರೆ ಹಾಕ್ಬೋದು. ನಾನು ಮಸಾಲೆ ರುಬ್ಬೇಕಿದ್ರೇ ಹಾಕ್ಕೊಂಡೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇಲ್ಲಿ ಕಟ್ ಮಾಡಿಟ್ಟಂತಹ ಬೆಂಡೆಕಾಯಿನ ಹಾಕಿಬಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಸ್ವಲ್ಪ ಜೀರಿಗೆ ಪೌಡರ್, ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಬೆಂಡೆಕಾಯಿ ಮಸಾಲೆ ರೆಡಿ ಆಗುತ್ತೆ. ಇವತ್ತು ವೈಟ್ ರೈಸ್ ಮಾಡಿದ್ದೆ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಇವತ್ತಿನ ಲಂಚ್ ಅಂತ ಅಂದ್ಬಿಟ್ಟು ಮಾಡಿರುವಂಥದ್ದು. ಹಾಗೆ ವೈಟ್ ರೈಸ್ ಜೊತೆಗೆ ಎಗ್ ಇತ್ತು, ಆಮೇಲೆ ಸೌತೆಕಾಯಿ, ಹಾಗೆ ಬೆಂಡೆಕಾಯಿ ಮಸಾಲ ತುಂಬ ಚೆನ್ನಾಗಿತ್ತು ಇವತ್ತಿನ ಊಟ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.